ತದನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಯಾವುದೇ ಕಾರಣಕ್ಕೂ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವುದು ಬೇಡ. ಮೈಕ್ರೋ ಫೈನಾನ್ಸ್ನವರಿಂದ ಕಿರುಕುಳ ಕಂಡು ಬಂದರೆ ನಮ್ಮನ್ನ ಸಂಪರ್ಕಿಸಿ, ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಏಕೀಕರಣದ ಹಾದಿಯಲ್ಲಿ ರಾಜ್ಯ ರೈತ ಸಂಘ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಟಿಆರ್ ವಿದ್ಯಾಸಾಗರ್ ಕರೆ ನೀಡಿದರು. ನಂಜನಗೂಡು ತಾಲೂಕಿನ ದೊಡ್ಡ ಕವಲಂದೆ ಹೋಬಳಿ ಮಲ್ಲಹಳ್ಳಿ ಗ್ರಾಮದಲ್ಲಿ ರೈತ ಚೇತನ ಪ್ರೊಫೆಸರ್ ನಂಜುಂಡಸ್ವಾಮಿ 89ನೇ ಜನ್ಮದಿನದ ಅಂಗವಾಗಿ ಆಯೋಜಿಸಿದ್ದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಏಕೀಕರಣ ಹಾದಿಯಲ್ಲಿ ರಾಜ್ಯ ರೈತ ಸಂಘ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಟಿಆರ್ ವಿದ್ಯಾಸಾಗರ್, ಮಲ್ಲಹಳ್ಳಿ ಗ್ರಾಮದಿಂದ ರಾಜ್ಯಾದ್ಯಂತ ಘೋಷಣೆ ಮಾಡುತ್ತಿದ್ದೇವೆ. ಮೈಕ್ರೋ ಫೈನಾನ್ಸ್ ಕಂಪನಿಗಳು ನಿಮ್ಮ ಗ್ರಾಮಕ್ಕೆ ಬಂದು ಕಿರುಕುಳ ನೀಡುತ್ತಿರುವ ಘಟನೆ ಕಂಡು ಬಂದಲ್ಲಿ ತಕ್ಷಣವೇ ನಮ್ಮನ್ನು ಸಂಪರ್ಕಿಸಿ ಎಂದು ಕೋರಿದರು. ಹೆಚ್ಚಿನ ಬಡ್ಡಿ ದಂಧೆ ವಸೂಲಿ ಮಾಡುವ, ಬೆಳಿಗ್ಗೆ 900 ರು ಕೊಟ್ಟು ಸಂಜೆ 1000 ರು ವಸೂಲಿ ಮಾಡುತ್ತಿರುವ ಘಟನೆಗಳು ಕಂಡು ಬಂದಲ್ಲಿ ಇದಕ್ಕೆ ಕಡಿವಾಣ ಹಾಕಲಾಗುವುದು. ನಂಜನಗೂಡು ತಾಲೂಕಿನಲ್ಲಿ ಮೈಕ್ರೋ ಫೈನಾನ್ಸ್ ಸಾಲದಿಂದ ಬೇಸತ್ತು ಇಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಸ್ಥಳದಲ್ಲಿ ಪ್ರತಿಭಟನೆ ಮಾಡಿ ಶಾಸಕರ ಮನವೊಲಿಸಿ ಮೃತಪಟ್ಟ ಕುಟುಂಬಕ್ಕೆ ಸ್ಥಳದಲ್ಲಿ 5 ಲಕ್ಷ ಪರಿಹಾರ ಒದಗಿಸಿದ್ದೇವೆ. ಟಿ ನರಸೀಪುರದಲ್ಲಿ ಚಿರತೆ ದಾಳಿಯಿಂದ ಮೃತಪಟ್ಟ ವ್ಯಕ್ತಿಗೆ 5 ಲಕ್ಷ ಪರಿಹಾರದ ಬದಲಾಗಿ 15 ಲಕ್ಷ ರೂಪಾಯಿಗಳನ್ನು ಕೊಡಿಸಿರುವುದು. ರೈತರು ಮಾತ್ರ ರೂಪಿಸಕ್ಕೆ ಸಾಧ್ಯ. ಯಾಕಂದ್ರೆ ಕಷ್ಟ ಗೊತ್ತಿರೋದು ನಮಗೆ, ಅನ್ನ ಬೆಳೆಯೋದು ಗೊತ್ತಿರೋದು ನಮಗೆ. ಹಂಗಾಗಿ ಇಂಥ ವಿಚಾರಗಳಲ್ಲಿ ಇವತ್ತು ಘಂಟಾಘೋಷವಾಗಿ ಹೇಳ್ತೀವಿ. ನಮ್ಮ ಮಲ್ಲಳ್ಳಿನೂ ಕೂಡ ಯಾರ ಇದ್ರೆ ದಯವಿಟ್ಟು ನಮಗೆ ಮಾಹಿತಿ ಕೊಡಿ, ನಾವು ನಿಮ್ಮ ಜೊತೆ ನಿಂತಿರ್ತೀವಿ ಅನ್ನೋ ಒಂದು ವಿಚಾರವನ್ನ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ 89ನೇ ಜನ್ಮ ಜಯಂತಿ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥ ಒಂದು ಧೈರ್ಯ, ಇಂಥ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಹೋರಾಟ ಮಾಡೋಕ್ಕೆ ಶಕ್ತಿ ಕೊಟ್ಟಂತಹ ಮಹಾನ್ ಪುಣ್ಯಾತ್ಮ ಇಂಥವ್ರ ಜನ್ಮದಿಂದ ಇಂಥ ವಿಚಾರಗಳನ್ನ ಹೇಳ್ತಾ ಇದ್ವಿ. ಇದನ್ನ ದಯವಿಟ್ಟು ಇದನ್ನೇ ಅಡ್ವೈಸ್ ಮಾಡಿ ಬರೀಬೇಕು. ಯಾಕಂದ್ರೆ ಇಂಥ ವಿಚಾರಗಳನ್ನ ನೀವು ಬರೆಯೋದ್ರಿಂದ ಸಾಕಷ್ಟು ರೈತರುಗಳಿಗೆ ಆತ್ಮಸ್ಥೈರ್ಯ ಬರುತ್ತೆ. ಆಮೇಲೆ ನಾವು ಸಹಾಯವಾಣಿನೂ ಮಾಡಿದ್ದೀವಿ, ಫೇಸ್ಬುಕ್ಕಲ್ಲಿ ಒಂದಷ್ಟು ನಂಬರ್ನೂ ಕೊಟ್ಟಿದ್ದೋ, ಯಾರಿಗ್ಯಾರ ತೊಂದರೆ ಇದ್ರೆ ಇಂಥವ್ರನ್ನ ಸಂಪರ್ಕ ಮಾಡಿ ಅಂತ ನಾವು ಹೇಳಿದ್ದೋ. ಇದುವರೆಗೆ 106 ಕರೆಗಳು ಬಂದೈತೆ, ಅವ್ರಿಗೆ ಸ್ಪಂದಿಸ ಅಂತ ಕೆಲಸ ಮಾಡಿದ್ದೀವಿ. ಆಗ್ಬೋದಾ? ಯಾರ ಮಾಡಿದ್ರೇನಪ್ಪ ಈ ಕಾರ್ಯಕ್ರಮಗಳು ಮಾಡಿದ್ರ? ನಮ್ಮೂರಲ್ಲಿ ಗ್ರಾಮ ಪಂಚಾಯತ್ ಮೆಂಬರ್ಗಳವರಪ್ಪ 20 ಜನ ಅವರ. ಭೂ ಸುಧಾರಣೆ ಕಾಯ್ದೆ ವಿರುದ್ಧ ಹೋರಾಟ ಮಾಡಿರುವುದು ರಾಜ್ಯದಲ್ಲಿ ನಂಜನಗೂಡಿನಲ್ಲಿ ಮೊದಲು ಎಂದರು. ನಂಜುಂಡಸ್ವಾಮಿಯವರು ತಮ್ಮ ಶ್ರಮ, ನಂಬಿಕೆ, ಆದರ್ಶದಿಂದ ಬದುಕಿದರು. ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಬಡವರ, ರೈತ ವರ್ಗದವರ ಅಧ್ಯಯನ ಮಾಡಿದವರು. ಅವರು ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡಿದ್ದರು, ಬಡವರ ಸಮಸ್ಯೆ ಬಗೆಹರಿಸಿದರು. ಅವರು ಆದರ್ಶ ವ್ಯಕ್ತಿಯಾಗಿ ಸರಳ ಜೀವನದಲ್ಲಿ ಬದುಕಿದರು ಎಂದರು. ನಂತರ ಪಚ್ಚೆ ನಂಜುಂಡಸ್ವಾಮಿ ಮಾತನಾಡಿ, ರೈತ ನಾಯಕ ನಂಜುಂಡಸ್ವಾಮಿ ಅವರು ಸಮಾಜವಾದಿ ಚಳುವಳಿ ಹಿನ್ನೆಲೆಯಿಂದ ಬಂದವರು. ಸಂವಿಧಾನ ಚೌಕಟ್ಟಿನಲ್ಲಿ ರೈತರ ಸಮಸ್ಯೆಗಳನ್ನು ಬಗೆಹರಿಸಿದರು ಎಂದರು. ರೈತರ ಸಾಲ ಮನ್ನಾ ಬಗ್ಗೆ ಮೊದಲು ಧ್ವನಿ ಎತ್ತಿದವರು ನಂಜುಂಡಸ್ವಾಮಿಯವರು. ರೈತರಿಗೆ ಉಚಿತ ವಿದ್ಯುತ್ ಕೊಡಿಸಿದ್ದು, ಕಬ್ಬಿಗೆ ಬೆಂಬಲ ಬೆಲೆ ಮೊದಲು ಧ್ವನಿ ಎತ್ತಿದವರು ನಂಜುಂಡಸ್ವಾಮಿಯವರು ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಇಮ್ಮಾವು ರಘು, ಸತೀಶ್, ಪಚ್ಚೆ ನಂಜುಂಡಸ್ವಾಮಿ, ಬಂಗಾರಸ್ವಾಮಿ, ಅಂಬಳೆ ರವಿ, ಮಲ್ಲಹಳ್ಳಿ ರವಿ ಇನ್ನೂ ಹಲವರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.